ನನ್ನನ್ನ ಎಲೆಕ್ಷನ್ ಟೈಮಲ್ಲಿ తెలుగు మాట్లాడరే తెలుగు వస్తుందా లేదా ఉండు అన్నా ఇరుతమ్మా ನಾನು వద్దుండబ్బా నీకు వస్తుంది తమ్ముడు నాకు రావాలి కదా ನೋಡಮ್ಮ ಅಣ್ಣ ಕನ್ನಡ ತಾಯಿ ಇದ್ದಂಗೆ ಒಬ್ಳೆ ಇರ್ತಾಳೆ, ಇಂಗ್ಲಿಷ್ ಫ್ರೆಂಡ್ ಇದ್ದಂಗೆ ಚೇಂಜ್ ಆಗ್ತಿರ್ತಾಳೆ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಭಾರತದಲ್ಲಿ IIT ಏಮ್ಸ್ ನಿಮ್ಮೂರಲ್ಲಿ ಸ್ಕೂಲು, ನಿಮ್ಮೂರಿಗೆ ಹೆಸರಿಟ್ಟಿದ್ದು, ರಸ್ತೆ ಹಾಕಿತ್ತು, ಮನೆಗಳು ಸ್ಯಾಂಕ್ಷನ್ ಮಾಡಿತ್ತು ಎಲ್ಲ ಕಾಂಗ್ರೆಸ್ ಸರ್ಕಾರ. ಆದ್ರೆ ಬಿಜೆಪಿ ಅವರು ಬಂದು ಪೇಂಟಿಂಗ್ ಹೊಡೆದ್ಬಿಟ್ಟು ನಮ್ಮದೇ ಅಂದ್ರೆ ಒಪ್ತೀರಾ ಸರ್? ಕರೆಕ್ಟ್ ಆಗಿ ಯೋಚನೆ ಮಾಡಿ ಸರ್. ನಾಸಾ ಸ್ಟಾರ್ಟ್ ಮಾಡಿದ್ದು ನಾವು, IIT ಸ್ಟಾರ್ಟ್ ಮಾಡಿದ್ದು ನಾವು, ನ್ಯೂಕ್ಲಿಯರ್ ಮಿಸೈಲ್ ಟೆಸ್ಟ್ ಮಾಡಿದ್ದು ನಾವು, ನ್ಯೂಕ್ಲಿಯರ್ ಪವರ್ ಕಂಟ್ರಿ ಅಂತ ಡಿಕ್ಲೇರ್ ಮಾಡಿದ್ದು ನಾವು, LIC ತಂದಿದ್ದು ನಾವು, ಲುಕಿಸ್ ಪಾಲಿಸಿ ತಂದಿದ್ದು ನಾವು, ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿದ್ದು ನಾವು, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ತಂದಿದ್ದು ನಾವು, ಈ ದೇಶದಲ್ಲಿ ಬೇಸಿಕ್ ಎಜುಕೇಶನ್ ಸ್ಟ್ರಾಂಗ್ ಮಾಡಿದ್ದು ನಾವು, ಸ್ವಾತಂತ್ರ್ಯಕ್ಕೆ ಓಡಾಡಿದ್ದು ನಾವು. ಇಷ್ಟೆಲ್ಲ ಮಾಡಿದ್ರೆ ಬಿಜೆಪಿ ಅವರು ಬಂದು ಅದು ಆ ಪೇಂಟು ನೆಟ್ಟಿಗೆ ಮಾಡಿಲ್ಲ, ಪೇಂಟ್ ಮಾಡಿಬಿಟ್ಟು ಗ್ರೂಪ್ ರೇಷ ಕಾರ್ಡ್ ಕೊಟ್ಟಿದ್ದಾರೆ ಅಂಕಿಯ ಅಂತ. ಅವ್ರು ತಂದಿರೋ ಎಲ್ಲಾ ಯೋಜನೆಗಳು ನಮ್ಮ ಹೆಸರುಗಳನ್ನ ಚೇಂಜ್ ಮಾಡಿ ನಾಮಕರಣ ಮಾಡಿದ್ದಾರೆ. ಅಕ್ಕ, ಕಾಂಗ್ರೆಸ್ ಸರ್ಕಾರ ನಿಮ್ ಜೊತೆ ನಿಲ್ಲುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರೋ ಸಂವಿಧಾನದಿಂದ ನನ್ನಂತ ಹುಡುಗರು MLA ಆಗಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರೋ ಸಂವಿಧಾನ ನನ್ನಂತ ಹುಡುಗರಿಗೆ ಅದು ಭಗವದ್ಗೀತೆ, ಅದು ಕುರಾನ್, ಅದು ಬೈಬಲ್. ಆದ್ರೆ ಅವ್ರು ಯಾರೋ ಒಬ್ಬ ಅಯೋಗ್ಯ ಹೇಳ್ತಾನೆ ಕೇಂದ್ರದಲ್ಲಿ ಬಿಜೆಪಿ ಬಂದ್ರೆ ಸಂವಿಧಾನ ಬದಲಿಸ್ತಾರೆ ಅಂತ. ನಿಮ್ಮಪ್ಪ ನಿಮ್ ತಾತ ಅವ್ರ ಅಪ್ಪನ ಕೈಲೂ ಆಗಲ್ವಲ್ಲ. ನಾನು ಹೇಳೋದಿಷ್ಟೇ ಅಣ್ಣ, ಈಗ ನಮ್ ಕ್ರಮ ಸಂಖ್ಯೆ ಎಷ್ಟಣ್ಣ? ಅಕ್ಕ, ಕ್ರಮ ಸಂಖ್ಯೆ ಎಷ್ಟಕ್ಕ? ಕ್ರಮ ಸಂಖ್ಯೆ ಎಷ್ಟಕ್ಕ? ಎಲ್ರು ಹಿಂಗ್ ಕೈ ಮೇಲ್ ಮಾಡಿ, ಕೈ ಮೇಲ್ ಮಾಡಿ. ಕ್ರಮ ಸಂಖ್ಯೆ ಎಷ್ಟು? ಆನಂದ್ ಅಣ್ಣನ್ಗೆ, ಕನಕರ್ ಸಾಹೇಬ್ರಿಗೆ. ಅಣ್ಣ ಹೋಗ್ಬರ್ಲಾ? ಇನ್ನ ಬೇರೆ ಕಡೆಗೆ ಎಲ್ಲೊಂದು ಟಾಟಾ ಮಾಡೋಣ.